ಇದು ದಾವಣಗೆರೆಯ ಚನ್ನಗಿರಿಯಿಂದ ಸ್ಟೋರಿ ಬಂದಿದೆ. 30 ರೇಪ್ ಕೇಸ್ ಅಂತೆ. 30 ರೇಪ್ ಕೇಸ್. ಯಾಕೆ ಅವನ ಹೆಸರಲ್ಲಿ ಏನಾದರೂ ಆಸ್ಕರ್ ಅವಾರ್ಡ್ ಮಾಡಲಿಕ್ಕಿದೆಯಾ? ಯಾಕೆ ಇಟ್ಟಿದ್ದೀರ ಅವನನ್ನು? 30 ರೇಪ್ ಕೇಸ್ ಅಂತೆ. ಎಲ್ಲೋಯ್ತು ಈ ಮಹಿಳಾ ಹಕ್ಕು, ಮಾನವ ಹಕ್ಕು? ಎಲ್ಲಿ ಸತ್ತೋಗ್ಬಿಟ್ರಿ ನೀವೆಲ್ಲ? ಯಾವುದೋ ರಾಜಕಾರಣಿಯ ಮಕ್ಕಳದಾದರೆ ಮಾತ್ರ ನೀವು ಇರೋದಾ? ಮಹಿಳಾ ಆಯೋಗ, ಮಾನವ ಹಕ್ಕು ಆಯೋಗ ಎಲ್ಲಿದೆ ಗೊತ್ತಾಗಬೇಕು. ಮಾನವ ಹಕ್ಕು ಆಯೋಗ ಮತ್ತು ಮಹಿಳಾ ಹಕ್ಕು ಆಯೋಗ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಚನ್ನಗಿರಿ ಬಂದ್. 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಅತ್ಯಾಚಾರಗೈದ ಅಮ್ಜದ್ಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಚನ್ನಗಿರಿ ನಗರ ಬಂದ್. ಇದು ಹಿಂದೂ ಪರ ಸಂಘಟನೆಗಳಿಂದ ಚನ್ನಗಿರಿ ನಗರ ಬಂದ್. ಚನ್ನಗಿರಿ ಬಸ್ ನಿಲ್ದಾಣದ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಇದು ಚನ್ನಗಿರಿಯ ಪ್ರಜ್ವಲ್ ರೇವಣ್ಣ. ಇವ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಮೆಡಿಕಲ್ ಶಾಪ್ ಮಾಲೀಕನಾಗಿದ್ದ ಆರೋಪಿ ಅಮ್ಜದ್. ಓಹೋ, ಮೆಡಿಕಲ್ ಶಾಪ್ ಮಾಲೀಕನಾ? ಇದಕ್ಕೂ ಅತ್ಯಾಚಾರಕ್ಕೆ ಹೆಂಗೆ ಅದು? ಅಲ್ಲ, ಅದಿರಲಿ. ಈಗ ಓಕೆ, ಇವನಂತೆ ಅವನೇನಾ ಇಷ್ಟೆಲ್ಲ ಕ್ಷೇತ್ರ ಮಾತ್ಮೆ ಮಾಡಿದವನು? ಚನ್ನಗಿರಿಯ ಪ್ರಜ್ವಲ್ ರೇವಣ್ಣ. ಅಲ್ಲ, 30 ಕೇಸ್ ಅಂತ ಬರುತ್ತಲ್ಲ, ಆ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿಲ್ವಾ? ರೇಪ್ ಕೇಸ್ ಅಂದರೆ ರೇಪ್ ಕೇಸ್ 376, 376A ಜಾಮೀನು ರಹಿತ ವಾರಂಟ್ ಎಲ್ಲೋಯ್ತು? ಇದು ನಿಜವಾಗ್ಲೂ ನಮ್ಮ ರಿಪೋರ್ಟರ್ ಇದ್ದಾರೆ ಇಲ್ಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಬೇಕು ನನಗೆ ಅದರ ಬಗ್ಗೆ. ನಿನ್ನೆಯಿಂದ ಭಾಳ ಜೋರಾಗ್ತಾ ಇದೆ ಅದು. ನೋಡಿ ವೀಕ್ಷಕರೇ, ಈಗ ಒತ್ತಾಯ 30 ರೇಪ್ ಕೇಸ್ ಇದೆಯಂತೆ ಇವನ ಮೇಲೆ. ಹೌದು. ಆ 30 ರೇಪ್ ಕೇಸ್ ಆಗೋ ತನಕ ಬಾಕಿ ಇದ್ದವರೇನು ಕಲೆಕಾಯಿ ತಿಂತಾ ಇದ್ದೀರಾ ನೀವು? ಓಕೆ, ಆ ಹೆಣ್ಣು ಮಕ್ಕಳಿಗೆ ಅವರ ಗೌಪ್ಯತೆ ಮತ್ತೊಂದು ಮಗದೊಂದು ಎಲ್ಲ ಓಕೆ. ಇವರನ್ನು ಯಾರು ಈ ಥರ ಬಿಟ್ಟವರು ಹೋರಿಯನ್ನು? ಅದು ಒಂದಲ್ಲ ಎರಡಲ್ಲ ಸರ್, 30. ಏನು ಕತೆ? ನಿಮಗೆ ತಿಂಗಳಿಗೆ ಒಂದು ಅಂದರೂ ಕೂಡ 2.5 ವರ್ಷ. ಹೌದು. ಅವನ ಮೇಲೆ ಕೇಸ್ ಇದ್ದರೆ ನನಗೇನು ಕೆಲವು ಡೌಟು ಬರ್ತಾ ಇದೆ ಇಲ್ಲಿ. ಈಗ ಪ್ರಜ್ವಲ್ ರೇವಣ್ಣ ಒಂದು ಡೌಟ್ ಬರ್ತಾ ಇತ್ತು. ಆ ನನ್ನ ಮಗ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಾನು ಏನು ಅಂತ ತೋರಿಸ್ಕೊಂಡ್ಬಿಟ್ಟ. ಅವನ ಕ್ಷೇತ್ರ ಮಾತ್ಮೆ ಎಲ್ಲರೂ ನೋಡಿದ್ದಾರೆ. ಆಮೇಲೆ ಕೋರ್ಟ್ಗೆ ಹೇಳಿದ್ದಾನೆ, ನನ್ನ ಕ್ಷೇತ್ರ ಮಾತ್ಮೆ ನಾನು ನೋಡಬೇಕು ಅಂತೇಳಿ. ಇವರನ್ನು ಯಾರು ಬಿಟ್ಟರು? ಈಗ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ, ಆತನಿಗೆ ವಕೀಲರು ಯಾರು ಕೂಡ ವಕಾಲತ್ತು ವಹಿಸಬಾರದೆಂದು. ವಕಾಲತ್ತು ವಹಿಸದೇ ಇರಲಿ, ರೇಪ್ ಕೇಸ್ ಪ್ರೂವ್ ಆದರೆ ಯಾವ ವಕೀಲನು ಯಾವ ತಿಪ್ಪರ್ಲಾಗ ಮಾಡೋಕ್ಕಾಗಲ್ಲ. ಇದಕ್ಕೋಸ್ಕರ ಪ್ರತಿಭಟನೆ ಬೇರೆ ಮಾಡಬೇಕಾ ಸರ್? ಅಲ್ಲ, ಪ್ರತಿಭಟನೆ ಮಾಡಿಬಿಟ್ಟು ಇವರನ್ನು ತಗೊಂಡೋಗಿ ಹೇಳಬೇಕು ಅಂತಂದರೆ ಏನಿದು? ಹಿಂದೂ ಪರ ಸಂಘಟನೆಗಳ ಒತ್ತಾಯ. ಹಿಂದೂ ಪರ ಸಂಘಟನೆ, ಮುಸ್ಲಿಂ ಪರ ಸಂಘಟನೆ ಅಂತಲ್ಲ, ಅವನು ಯಾವನೇ ಆಗಿರಲಿ ಅವನು ಒಳಗಾಕಬೇಕಷ್ಟೆ. ಹಿಂದೂ ಪರ ಸಂಘಟನೆಗಳು ಅಂತಂದರೆ ಆಗಿದ್ರೆ ನಾಳೆ ಒಂದು ಮುಸ್ಲಿಂ ಮಹಿಳೆ ಮೇಲೆ ಮಾಡಿದರೆ ಮುಸ್ಲಿಂ ಸಂಘಟನೆಗಳೇ ಬರಬೇಕು ಅಂತಿದೆಯಾ? ಅದಲ್ಲ. ಅದು ನೀವೇನು ಮಾಡ್ತೀರ ಅದು ಬೇರೆ ವಿಚಾರ. ಹಿಂದೂಗಳಿಗೆ ಆಗಿದೆಯೋ ಮತ್ತೊಂದು ಟಾರ್ಗೆಟೋ ಮತ್ತೊಂದು, ಅದು ಬೇರೆ. ಇಲ್ಲಿ ಹೆಣ್ಣು ಅಷ್ಟೇ ನಮಗೆ. ಅಲ್ಲ, ಈಗ ಪ್ರಮುಖ ನಾಯಕರು ಯಾವ ರೀತಿ ನಿರ್ಧಾರ ತಗೋಬೋದು ಅಂತ, ಇದೊಂದು ಆಕಸ್ಮಿಕ ಘಟನೆ ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರಾ? ಇಲ್ಲ, ನೋಡೋಣ. ಟೈರ್ಗೆ ಬೆಂಕಿ, ಬೆಳಿಗ್ಗೆ 11 ಗಂಟೆಗೆ ಅಮ್ಜದ್ ಪ್ರತಿಕೃತಿ ದಯಿಸಿ ದೋಸೆ ಮಾಡಿ ಉತ್ತಪ್ಪ ಮಾಡಿ ಏನು ಮಾಡೋಕ್ಕಾಗಲ್ಲ. ಬನ್ನಿ, ನನಗೆ ರಿಪೋರ್ಟ್ರ್ ಬಗ್ಗೆ, ನಮ್ಮ ರಿಪೋರ್ಟ್ರು ವಿಠಲ್, ಏನಿದೆ ವಿಠಲ್, ಏನು ಆ 30 ಅತ್ಯಾಚಾರ ಪ್ರಕರಣ ಹೌದಾ ಇದು? ನನಗೆ ಕೆಲವೆಲ್ಲ ಡೌಟು ಬರ್ತಾ ಇದೆ. ಹಿಂದೂ ಸಂಘಟನೆಗಳು ಹಾಗಿದ್ರೆ ಅಲ್ಲಿಯ ಮುಸ್ಲಿಮರೆಲ್ಲ ಇದರ ಬಗ್ಗೆ ಏನು ಧ್ವನಿ ಎತ್ತೋದಿಲ್ವಾ? ಅವರೆಲ್ಲ ಇದಕ್ಕೆ ಸಪೋರ್ಟಾ? ಅಲ್ಲಿ ಜನಸಾಮಾನ್ಯ ಅಂತ ಇರೋದಿಲ್ವಾ? ಅಲ್ಲಿ ನಮ್ಮ ಸಮಾಜ ಅಂತ ಇರೋದಿಲ್ವಾ? ಊರು ಅಂತ ಹೇಳಿದಾಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇರ್ತಾರೆ. ಯಾವುದೋ ರಾಜಕೀಯ ಮತ್ತೊಂದು ಮಗದೊಂದು ಎಲ್ಲ ನಡೆಯುತ್ತೆ, ಅದು ಬೇರೆ ವಿಚಾರ. ಆದರೂ ಕೂಡ ಒಂದು ಊರಲ್ಲಿ ಒಂದು ಹೆಣ್ಮಗಳದ್ದು ಅತ್ಯಾಚಾರ ಆಗಿದೆ ಅಂತ ಹೇಳುವಾಗ ಅವನಿಗೆ ಸಪೋರ್ಟ್ ಮಾಡೋರಿದ್ದಾರಾ? ಏನು ಕತೆ ಇದು? ಜಯಪ್ರಕಾಶ್, ಇದು ಖಂಡಿತ ಏನಂತಂದ್ರೆ, ಇದು ಆ ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂತ ಅಮ್ಜದ್ ಖಾನ್ ಏನು ತನ್ನ ಮೆಡಿಕಲ್ ಶಾಪಿಗೆ ಬಂದಿರುವಂತ ಮಹಿಳೆ ಇರ್ಬೋದು, ಯುವತಿಯರಿರ್ಬೋದು, ಅವರನ್ನ ಏನು ಮರಳು ಮಾಡಿ ಪುಸಲಾಯಿಸಿ ಏನು ತನ್ನ ಒಂದು ಲೈಂಗಿಕ ಚಟುವಟಿಕೆಗೆ ಬಳಸಿ ಮರಳು ಮಾಡಿ ಪುಸಲಾಯಿಸಿ. ಇವ್ರು ಏನ್ರಿ ಇವನೇನು ರಣಬೀರ್ ಕಪೂರ, ಹೃತಿಕ್ ರೋಷನ್? ಒಳ್ಳೆ ಗೆಡ್ಡೆ ಇದ್ದಂಗಿದ್ದಾನೆ. ಖಂಡಿತ ಪ್ರಸಾದ್, ಮಹಿಳೆ ಮರಳು ಮಾಡೋದಂದ್ರೆ ಲೈಂಗಿಕ ಇದಕ್ಕಿನ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ಆತ ಲೈಂಗಿಕ ಕ್ರಿಯೆ ನಡೆಸಿರೋದು
ಈಗ ಸುಮೋಟ ಕೇಸನ್ನ ದಾಖಲೆ ಮಾಡಿಕೊಂಡಿರುವಂಥದ್ದು. ಸೊ ಈತನ ಪ್ರಕರಣದಲ್ಲಿ ಏನು ಮುಂಚೆ ಅವನ ಗಂಡ ಹೆಂಡತಿ ಗಲಾಟೆ ನಡುವೆ ಹೆಂಡತಿ ದೂರು ನೀಡಿ ಆ ಹೆಂಡತಿನೇ ಸಹ ಈ ವಿಡಿಯೋಗಳನ್ನೆಲ್ಲ ಏನು ಆ ಪೊಲೀಸರಿಗೆ ನೀಡಿರುವಂತದ್ದು. ಸೊ ಆ ವಿಚಾರದಲ್ಲಿ ಏನು ಆ ಅಪ್ರಾಪ್ತ ಬಾಲಕಿ ಮೇಲೆ ಆತನ ಲೈಂಗಿಕ ಕ್ರಿಯೆ ನಡೆಸಿದನ್ನ ಸುಮೋಟ ಕೇಸನ್ನು ದಾಖಲೆ ಮಾಡಿಕೊಂಡು ಪೊಲೀಸರು ಆತನ ಬಂಧಿಸಿದಾಗ ಈತ 30 ಜನ ಮಹಿಳೆಯರ ಜೊತೆ ಈ ರೀತಿ ಒಂದು ಏನು ಅತ್ಯಾಚಾರ ಮಾಡುವಂತ ಕೆಲಸವನ್ನ ಮಾಡಿದ ಅನ್ನುವಂತ ಮಾಹಿತಿ ಸಹ ಬೆಳಕಿಗೆ ಬಂದಿರುವಂತದ್ದು ಜಯಪ್ರಕಾಶ್. ಅದರದ್ದು ವಿಡಿಯೋ ಇದೆಯಂತ, ಆ ವಿಡಿಯೋಗಳು ಅಂದ್ರೆ 100ಕ್ಕೂ ಅಧಿಕ ವಿಡಿಯೋಗಳು ಈಗಾಗಲೇ ಮಾತಾಡಿಸಿದ್ರಾ? ಅವರ ಪತ್ನಿಯವರು ಅವ್ರ ಮಾಹಿತಿಯನ್ನು ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ ಜಯಪ್ರಕಾಶ್. ಆ ಕಾರಣದಿಂದ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಕಂಪ್ಲೇಂಟ್ ಆಗಿದೆ. ಬಟ್ ಪೊಲೀಸ್ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ 100ಕ್ಕೂ ಅಧಿಕ ವಿಡಿಯೋಗಳು ಇದೆ ಅನ್ನುವಂತ ಒಂದು ಮಾಹಿತಿ. ಅದರ ಬಗ್ಗೆ ಪೊಲೀಸ್ ರಿಯಾಕ್ಟ್ ಮಾಡಿದಾರಾ? ಪೊಲೀಸ್ ಮಾಹಿತಿ ಬಂದಿರುವಂತದ್ದು. ಬಟ್ ಯಾವುದೇ ಮಾಹಿತಿ ಬಂದ್ರೆ ಅವ್ರು ಮಾತಾಡೋದಕ್ಕೆ ಏನಾಗಿದೆ? ಪೊಲೀಸರಿಗೆ ಮಾತಾಡಿಸಿ ಬಿಟ್ಟಲ್ಲ, ಫಸ್ಟ್ ಮಾತಾಡಿಸ್ಬೇಕು ಪೊಲೀಸರನ್ನ, ಸಂಬಂಧಪಟ್ಟವ್ರನ್ನ. ಖಂಡಿತ ಜಯಪ್ರಕಾಶ್ ಅವರು ಆಮೇಲೆ ಅವ್ರ ಹೆಂಡತಿಯರನ್ನ ಮಾತಾಡಿಸ್ಬೇಕು. ಈಗ ಯಾರು ಸಂಬಂಧಪಟ್ಟವ್ರು 30 ಜನ ಅದು ಬೇರೆ ವಿಚಾರ, ಅವ್ರ ತಂಟೆಗೆ ಸದ್ಯಕ್ಕೆ ಹೋಗ್ಬೇಡಿ. ಆದರೆ ಪೊಲೀಸ್ ನಮಗೆ ಮಾಹಿತಿ ಕೊಡ್ಬೇಕು, ಏನಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕಾಗಿದೆ. ಪ್ರೆಸ್ ಮೀಟ್ ಮಾಡಬೇಕು. ಮಾಡ್ಲೇಬೇಕು. ಯಾರು ಪೊಲೀಸ್ ಯಾರ ಹತ್ರ ಕಂಪ್ಲೇಂಟ್ ಮಾಡಿರೋದು? FIR ಕಾಪಿ ಇದೆಯಾ? CN ಆಗಿರೋದು ಅದು FIR ಕಾಪಿ ಗೌಪ್ಯವಾಗಿಟ್ಟಿದ್ದಾರೆ. ಸೊ ಅದರ ಮಾಹಿತಿ ಹೆಂಗೆ ಅದು ಗೌಪ್ಯವಾಗಿ? ಯಾರಪ್ಪ ಒಂದು ಗೌಪ್ಯವಾಗಿಟ್ಟಿದ್ದಾರೆ? ನುಗ್ಗಿ ಒಳಗೆ ವಿಠಲ್, ಖಂಡಿತ ವಿಠಲ ಸಂಜೆ ಈಗ ಎಷ್ಟು 12 ಗಂಟೆ ಒಳಗೆ ಬೇಕು ನಮಗೆ. FIR ಕಾಪಿ ಬೇಕು. ಯಾರು ಪೊಲೀಸು ಯಾರು FIR ಕಾಪಿ ಕೊಡ್ತಾ ಇಲ್ಲ ಆ ಪೊಲೀಸ್ ಆಫೀಸರ್ದೊಂದು ಫೋಟೋ ಕಳಿಸಿ, ಅವ್ರದ್ದೊಂದು ನಂಬರ್ ಕಳಿಸಿ, ಅವರ ಡೆಸಿಗ್ನೇಷನ್ ಕಳಿಸಿ, ಎಲ್ಲವೂ ಬೇಕು. ಖಂಡಿತ ಆ 30 ಮಹಿಳೆಯರು ಕೇವಲ ಹಿಂದೂ ಮಹಿಳೆಯರ ಟಾರ್ಗೆಟ್ ಹಂಗೇನಾದ್ರೂ ಇದೆಯಾ? ಹಿಂದೂ ಮಹಿಳೆಯರೇ ಟಾರ್ಗೆಟ್ ಮಾಡಿ ಆತ ಮಾಡ್ತಿದ್ದ ಅನ್ನುವಂತ ಒಂದು ಆರೋಪವನ್ನು ಹಿಂದೂ ಪರ ಸಂಘಟನೆಯವರು ಮಾಡುವ ಮೂಲಕ ಅದೇ ವಿಚಾರದಲ್ಲಿ ಇವತ್ತು ಚನ್ನಗಿರಿಗೆ ಒಂದು ಬಂದ್ ಕರೆ ನೀಡಿರುವಂತದ್ದು. ಎಲ್ಲವೂ ಇರ್ಲಿ, ಅಪ್ರಾಪ್ತ ಬಾಲಕಿ ಇದಾರಾ? ಅಪ್ರಾಪ್ತ ಬಾಲಕಿಯಿಂದಾನೆ ಅದು ಸೊಮೋಟೋ ಕೇಸ್ ಅಂದ್ರೆ ಸೊಮೋಟೋ ಅದಾದ್ಮೇಲೆ ಅಪ್ರಾಪ್ತ ಬಾಲಕಿ ಇದಾದ್ಮೇಲೆ ಏನು ಮಕ್ಕಳ ಹಕ್ಕು ಏನು ಸತ್ತೋಗ್ಬಿಟ್ರಾ? ಅವ್ರನ್ನೇನು ಗ್ರಿಲ್ ಮಾಡಿ ತಿಂದ್ಬಿಟ್ರ ಯಾರಾದ್ರು? ಮಕ್ಕಳ ಹಕ್ಕು ಆಯೋಗ, ಮಹಿಳಾ ಹಕ್ಕು ಆಯೋಗ, ಮಾನವ ಹಕ್ಕು ಆಯೋಗ, ಈಗ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ಬೇಕು ಸರ್. ಈಗ ಇವರು ಯಾರನ್ನೂ ಬಿಡಬಾರ್ದು. ಇದು ಅದ್ಭುತವಾಗಿದೆ. ಇದು ಸಾಧಾರಣವಾಗಿ ನಾನು ಹೇಳ್ತೀನಿ, ಇದನ್ನು ಗಮನಕ್ಕೆ ತರ್ತೀನಿ. ಇಲ್ಲ, ಇದನ್ನು ಹಿಂಗೆ ಬಿಡೋಂಗಿಲ್ಲ. ಇವನು ಅಂತಲ್ಲ, ಯಾವನೇ ಆಗಿರಲಿ. ಇಲ್ಲಿ ಕೆಲವರು ಅದನ್ನು ಹಿಂದೂ ಮುಸ್ಲಿಂ ಅಂತ ತಂದರೆ ಅದನ್ನು ಒಂದು ವೇಳೆ ಅದು ಟಾರ್ಗೆಟ್ ಆಗಿದ್ದರೆ ಅವನನ್ನು ಅದೇ ಥರದ ಶಿಕ್ಷೆ ಆಗಬೇಕು. ಅದು ವಿಕೃತ ಭಾವನೆ. ಅದು ನಾನಿದನ್ನು ಹೇಳೋಕೆ ಹೋಗೋದಿಲ್ಲ. ಒಂದು ವೇಳೆ ಅದು ಆಗಿದ್ದರೆ ಹಿಂದೂ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡಬೇಕು ಅಂತಿದ್ರೆ ಅವನನ್ನು ಯಾವ ಥರ ಅಂತಂದರೆ ಅವನ ಇಷ್ಟದ ಇದಿದೆಯಲ್ಲ, ಯಾವುದು ಶರೀಯತ್ ಕಾನೂನು ಪ್ರಕಾರನೇ ಶಿಕ್ಷೆ ಆಗಲಿ. ಅವನು ಅರೆಸ್ಟ್ ಕೂಡ ಮಾಡಿಲ್ಲ ಅನ್ಸುತ್ತೆ ಸರ್ ಮೋಸ್ಟ್ಲಿ. ಕೆಲವರಿಗೆ ಇರ್ತದಲ್ಲ, ನಮಗೆ ಹಿಂಗೆ ಆಗಬೇಕು ಅಂತೇಳಿ. ಅದೇ ಟಾರ್ಗೆಟ್ ಶರೀಯತ್ ಕಾನೂನಲ್ಲೇ. ಈ ಯಾವುದನ್ನ ಸೌತೆಕಾಯನ್ನು ಕಟ್ ಮಾಡಿ ಕೊಡ್ತಾರಲ್ಲ, ಆ ಥರ. ಆಮೇಲೆ FIR ಯಾಕೆ ತೋರಿಸ್ತಾ ಇಲ್ಲ ಪೊಲೀಸರು? ಯಾಕೆ? ಪೊಲೀಸರಿಗೆ ಏನಾದರೂ ಇದೆಯಾ ಲಾಭ ಅದರಿಂದ? ಹಲೋ ಮಿಸ್ಟರ್ ಪೊಲೀಸ್ ಫ್ರಮ್ ಏನೋ ಚನ್ನಗಿರಿ, ಕಂಪ್ಲೇಂಟ್ ಕೊಟ್ಟಿದ್ರೆ ಆ FIR ಕಾಪಿ ನಮಗೆ ಬೇಕು. ಅದರಲ್ಲಿ ಅವಲಕ್ಕಿ ಹಾಕಿ ಸಕ್ಕರೆ ಹಾಕಿ ನೆಕ್ಲಿಕ್ಕೆಲ್ಲ ಅದು ನಿಮ್ಗೆ ಕೊಟ್ಟಿರೋದು FIR ಕಾಪಿ. ಅದು ಜನಮಾನಸಕ್ಕೆ ಬೇಕು. ಅಂದ್ಬಿಟ್ಟಲ್ಲಿ ನಿಮ್ಮ ಜವಾಬ್ದಾರಿ FIR ಕಾಪಿ ಬೇಕು. ಕೊಟ್ಟಿಲ್ಲ ಅಂತಂದರೆ ಯಾವ ಪೊಲೀಸಿಂದ ನಮ್ಗೆ ಹೇಳಿ, ಯಾವ ಪೊಲೀಸ್ ಅಂತೇಳಿ. ಅವನನ್ನು ರಾಜೀನಾಮೆ ಕೊಡಿಸಿ ಮೆಜೆಸ್ಟಿಕ್ಕಲ್ಲಿ ಎಗ್ ರೈಸ್ ಮಾಡಿಸೋದೆ. 30 ಹೆಣ್ಣುಮಕ್ಕಳು ಸುಮೋಟೋ, ಅಬಾಬಾಬಾಬಾಬಾಬಾ. MP MLA ಬೇಡ, ನಾನು ಯಾರ ಬಗ್ಗೆ ಹೇಳ್ತಾ ಇರೋದಿಲ್ಲ. MP MLA ಮಕ್ಕಳಾಗಿದ್ದಿದ್ರೆ ಪೊಲೀಸರು ಬರೋದೇನು, ಮಹಿಳಾ ಆಯೋಗ ಬರೋದೇನು, ಮಕ್ಕಳ ಆಯೋಗ ಬರೋದೇನು, ಮಾನವ ಹಕ್ಕುಗಳ ಆಯೋಗ ಬರೋದೇನು? ಈಗೇನು ಚರಂಡಿಯಲ್ಲಿ ಬಿದ್ದು ಓದಾಡ್ತಾ ಇದ್ದೀರಾ? ಚಿಕ್ಕ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ ಆ್ಯಂಡ್ ಹೋಮ್ ಮಿನಿಸ್ಟರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಿಪಬ್ಲಿಕ್ ಕೆನಡಾ ಇದನ್ನು ನಂಬರ್ 1 ಸ್ಟೋರಿಯಾಗಿ ತಗೋಬೇಕು. ನಿರಂತರವಾಗಿ ಅಲ್ಲಿಯ ಪಬ್ಲಿಕ್ ಕಾಲ್ ಹೋಗ್ಬೇಕು. ಅಲ್ಲಿಂದ ವಿಠಲ್ ನನಗೆ ಅಲ್ಲಿಯ ಜನಮಾನಸದಿಂದ ವಾಕ್ಸ್ ಪಾಪ್ ಬೇಕು. ವಾಕ್ಸ್ ಪಾಪ್, ಜನ ಏನು ಹೇಳ್ತಾರೆ ಅಂತ. ಇದರ ಮೊದಲಾಗಿಲ್ಲ ಅಂದರೆ 12ವರೆಗೆ ಇದೇ ಹೋಗುತ್ತೆ ಸೂಪರ್ 3 ಅಲ್ಲಿ. ನೆಕ್ಸ್ಟ್ ಹೋಗೋಣ.